ನಾವು ಎಲ್ಲ ಜಿಲ್ಲೆಗಳಲ್ಲಿ ಡೆಂಗಿ ದಿನಾಚರಣೆ ಮೊನ್ನೆ ಇತ್ತು 16ನೇ ತಾರೀಕು. ಎಲ್ಲ ಜಿಲ್ಲೆಗಳಲ್ಲಿ ಡೆಂಗಿ ದಿನಾಚರಣೆ ಅಂಗವಾಗಿ ಅಲ್ಲಿ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ತಯಾರಿಕೆ ಮಾಡತಕ್ಕಂಥ ಅಲ್ಲಿ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ನಾವು ಇಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ 16ನೇ ತಾರೀಕು ನಮಗೆ ಮಂಗಳೂರಿನ ದೊಡ್ಡ ಪ್ರೋಗ್ರಾಮ್ ಇತ್ತು CM, ಅದಕ್ಕೆ ಅವ್ರು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇಲ್ಲಿ ಬೆಂಗಳೂರಿನ ಎಲ್ಲ ನಮ್ಮ ಏನು ವಾಲಂಟಿಯರ್ಸ್ನ ತೊಗೊಂಡಿರ್ತೀವಿ, ಸ್ಪೆಷಲ್ಲಾಗಿ ಈ ಒಂದು 3 ದಿವಸಕ್ಕೆ ಅಂತ ಹೇಳಿ ವಾಲಂಟಿಯರ್ಸ್ ತೊಗೊಳ್ತೀವಿ. ಅವರು ಈಗ ನಾವು ಸುಮಾರು ಎಷ್ಟು ತೊಗೊಂಡಿದ್ದೀವಿ ವಾಲಂಟಿಯರ್ಸು, ನಾವು BBMPಗೆ 700 ಜನ ವಾಲಂಟಿಯರ್ಸ್ ತೊಗೊಂಡಿದ್ದೀವಿ. ಅಂದರೆ ಅವರು ಮತ್ತು ನಮ್ಮ HIOಗಳು, ನಮ್ಮ ಹೆಲ್ತ್ ಸ್ಟಾಫು, BBMP ಹೆಲ್ತ್ ಸ್ಟಾಫ್ ಎಲ್ಲ ಸೇರಿ ಒಟ್ಟಿಗೆ ಈ ಒಂದು ಮುಂದಿನ 3 ದಿವಸ 3 ತಿಂಗಳು 4 ತಿಂಗಳು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದಕ್ಕೆ ಜನರಿಗೆ ಎಲ್ಲ ರೀತಿಯ ವಿಷಯ ತಿಳಿಸುವಂಥದ್ದು, ಎಲ್ಲ ಕಡೆ ಎಲ್ಲ ಪ್ರದೇಶಕ್ಕೆ ಭೇಟಿ ಕೊಡುವಂಥ, ಅದರಲ್ಲೂ ಕೂಡ ಎಲ್ಲಿ ಹೆಚ್ಚು ನಮಗೆ ಕೇಸಸ್ ಪ್ರಕರಣ ಇರ್ತದೆ ಅಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರಿಗೆ ತಿಳುವಳಿಕೆ ಹೇಳಿ ಯಾವ ರೀತಿ ನೀರನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡಿರಬೇಕು, ಹೇಗೆ ಸೊಳ್ಳೆ ಬರದೇ ಇರತಕ್ಕಂಥ ರೀತಿ ನೋಡ್ಕೋಬೇಕು, ಮತ್ತು ಬೇರೆ ಬೇರೆ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ಯಾವ ರೀತಿ ಈ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇವೆಲ್ಲ ಏನು ಸೊಳ್ಳೆಯಿಂದ ಉತ್ಪತ್ತಿ ಆಗ್ತದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಏನೇನು ಮತ್ತು ಮುಂಜಾಗ್ರತೆ ಕ್ರಮ, ಔಷಧಿಗಳು, ಸ್ಪ್ರೇಯಿಂಗು, ಮತ್ತು ಫಾಗಿಂಗು, ಈ ಥರ ಎಲ್ಲ ಪೂರ್ವ ತಯಾರಿಕೆ. ಮತ್ತು ಔಟ್ಬ್ರೇಕ್ ಆದರೆ ಅದಕ್ಕೇನು ಮಾಡಬೇಕು, ಹಾಟ್ಸ್ಪಾಟ್ಸ್ ಅಂತ ಘೋಷಣೆ ಮಾಡುವಂಥದ್ದು, ಫೀವರ್ ಕ್ಲಿನಿಕ್ಗಳಂತ ಮಾಡ್ತಕ್ಕಂಥ ತಯಾರಿಕೆ ಮಾಡಿಕೊಳ್ಳೋದು. ಮತ್ತು ಜನರಿಗೆ ಎಲ್ಲಿ ಈ ಥರ ಔಟ್ಬ್ರೇಕ್ ಆದರೆ ಅಲ್ಲಿ ನಾವು ಓಡೋಮೋಸು ಮತ್ತು ನೀಮ್ ಆಯಿಲು ಮತ್ತು ಬೇರೆ ಬೇರೆ ಔಷಧಿಗಳು ಎಲ್ಲ ಕೊಡ್ತಕ್ಕಂಥದ್ದು ಕೂಡ ವ್ಯವಸ್ಥೆ ಮಾಡಿಕೊಂಡು ಈ ಸಲ ನಾವು ಇನ್ನೂ ಹೆಚ್ಚಿನ ಒಂದು ಮುಂಜಾಗ್ರತೆ ಕ್ರಮವನ್ನು ತಗೊಳ್ಬೇಕು ಅಂತ ನಮ್ಮ ಉದ್ದೇಶ. ಯಾಕಂದರೆ ಹೆಚ್ಚು ಕೇಸಸ್ ಆಗೋದು ಬೆಂಗಳೂರು ಮುಖ್ಯ. ಈ ರಾಜ್ಯದಲ್ಲಿ ನೋಡಿದಾಗ ಬೆಂಗಳೂರು ಅತಿ ಹೆಚ್ಚು ಕೇಸಸ್ ಆಗುತ್ತೆ. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಭಾಳ ನಾವು ಈ ಸಲ ಪೂರ್ವ ತಯಾರಿಕೆಯನ್ನು ಮಾಡಿಕೊಂಡು ಜನಜಾಗೃತಿ ಮತ್ತು ನಮ್ಮ ಇಲಾಖೆ ತಯಾರಾಗಿರ್ತಾರೆ, ಎರಡನ್ನೂ ಮಾಡ್ತಾ ಇದ್ದೀವಿ. ಇಲ್ಲ, ಅದು ಔಟ್ಬ್ರೇಕ್ ಆದಾಗ ಈಗ ನಾವು ಎಲ್ಲ ಕಡೆ ಎಲ್ರಿಗೂ ಕೊಡೋಕ್ಕಾಗೋದಿಲ್ಲ. ಆಯಿತಾ, ಎಲ್ಲಿ 10 ಪ್ರಕರಣಗಳು ಕೇಸಸ್ ಬರ್ತಾಯಿದೆ, ಫೀವರ್ಗಳು ಬರ್ತಾಯಿದೆ ಅಂಥ ಕಡೆ ನಾವು ಹೋಗಿ ಅಲ್ಲಿ ಹೆಚ್ಚು ಅದನ್ನು ಗಮನ ಕೊಟ್ಟು ಅಲ್ಲಿ ಆ ಪ್ರದೇಶದಲ್ಲಿ ಇಮಿಡಿಯೇಟಾಗಿ ನಾವು ಹಂಚಿಕೆ ಮಾಡ್ತೀವಿ. ಯಾಕಂದರೆ ಅದು ಹರಡಬಾರ್ದು ಅಂತ. ಸೊ ಅದನ್ನು ನಾವು ತಯಾರು ಮಾಡ್ತೀವಿ. ಮತ್ತು ಜಿಲ್ಲಾಧಿಕಾರಿಗಳು CEO ಜೊತೆ ಚರ್ಚೆ ಮಾಡಿದ್ದೀವಿ, ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ, ಎಲ್ಲ ಜಿಲ್ಲೆಗಳ ತಯಾರಿಕೆ ಇರಬೇಕು. ಸೊ ಇದು ನಮ್ಮ ಒಂದು ನಿಯಂತ್ರಣದಲ್ಲಿರುವಂಥದ್ದು. ಈ ಸಾಂಕ್ರಾಮಿಕ ರೋಗ ಇದು ನಾವು ಎಷ್ಟು ಮಟ್ಟಿಗೆ ನಾವು ಸರ್ವೇಲೆನ್ಸ್ ಮಾಡ್ತೀವಿ ಅದ್ರ ಮೇಲೆ ಇದು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಇದಕ್ಕೆ ಒತ್ತನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಇವತ್ತೆಲ್ಲರೂ ಕರೆಸಿದ್ದೀವಿ. ನಮ್ಮ 700 ವಾಲಂಟಿಯರ್ಸು, ಅನೇಕ ನಮ್ಮ ಆಶಾ ಕಾರ್ಯಕರ್ತರು, ಮತ್ತು ಮುಂದಿನ ದಿವಸದಲ್ಲಿ ನಾವು ನಮ್ಮ ಪೌರ ಕಾರ್ಮಿಕರು ಕೂಡ ಇದ್ರ ಬಗ್ಗೆ ಒಂದು ಎಜುಕೇಟ್ ಮಾಡ್ತಕ್ಕಂಥ, ಅವರು ಓಡಾಡ್ತಾ ಇರ್ತಾರೆ, ಪೌರ ಕಾರ್ಮಿಕರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಅದನ್ನು ಮಾಡಿಸ್ತೀವಿ. ಮತ್ತು ಬೇರೆ ಈಗಾಗಲೇ 10,000 ಜನ ಟ್ರೈನಿಂಗ್ ಕೊಟ್ಟಾಗಿದೆ. ಇನ್ನು ಉಳಿದಿರ್ತಕ್ಕಂಥವ್ರು ಏನ್ಯಾವುದಿದ್ರೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವರನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕು. ಫೀವರ್ ಕ್ಲಿನಿಕ್ ಅಂದರೆ ಯಾವುದೋ ಒಂದು ಪ್ರದೇಶದ ಹೆಚ್ಚೀಗ ನಮಗೆ ಹೆಚ್ಚು ಪ್ರಕರಣಗಳು ಬರ್ತಕ್ಕಂಥದ್ದು ಕೆಲವು ಏನು ಜನದಿಟ್ಟಣೆ ಇರುವಂಥ ಪ್ರದೇಶಗಳು, ಅಥವಾ ಸ್ಲಮ್ಗಳಲ್ಲಿ, ಅಥವಾ ಎಲ್ಲಿ ನೀರು ತುಂಬ ಸಂಗ್ರಹಣೆ ಆಗೋದು, ಈಗ ಮಹದೇವಪುರ ಇಂಥ ಪ್ರದೇಶ ಹೆಚ್ಚಾಗಿ ಬರ್ತದೆ. ಆ ಸ್ಪಾಟ್ಗಳು ನೋಡಿಕೊಂಡು ಅಲ್ಲಿ ಸುತ್ತಮುತ್ತ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ರಾಜ್ಯದಲ್ಲಿ ಮಳೆ ಬಿದ್ದಿದೆ, ಬೆಂಗಳೂರಿನಲ್ಲಿ ಮಳೆ ಬಿದ್ದಿದೆ. ಹೌದು, ಸಾಂಕ್ರಾಮಿಕ ರೋಗಗಳ ಭೀತಿ ಇದೆ. ಇದಕ್ಕೇನಾದರೂ ಮೀಟಿಂಗ್ ಅದೆಲ್ಲ ಇದಕ್ಕೆಲ್ಲ ಒಂದೇ ಸಂಬಂಧ ಬರ್ತದಲ್ಲ. ಈಗ ನಾವು ಫಾಗಿಂಗ್ ಮಾಡಬೇಕಾದ್ರೆ ಸ್ಪ್ರೇಯಿಂಗ್ ಮಾಡುವಂಥದ್ದು, ಮತ್ತು ಈ ಡೆಂಗ್ಯೂ ಜೊತೆ ಇದೆಲ್ಲ ಸೇರಿಕೊಳ್ತದೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮಾಡ್ತಕ್ಕಂಥ ಅದೆಲ್ಲ ಸೇರಿಕೊಳ್ತದೆ. ಅದರಿಂದ ಇದು ಒಂದು ರೀತಿ ಎರಡಕ್ಕೂ ಕೂಡ ಅನುಕೂಲನೇ ಇದೆ. ಸಾಂಕ್ರಾಮಿಕ ರೋಗ ತಡೆಗಟ್ಟತಕ್ಕಂಥದ್ದಕ್ಕೆ ಜನರಿಗೆ ನಾವು ಜಾಗೃತಿ ಮೂಡಿಸಿ ಅರಿವು ಮೂಡಿಸಿದಾಗ ನ್ಯಾಚುರಲಿ ಎಲ್ಲ ರೀತಿಯಲ್ಲೂ ಅವ್ರು ಅನುಕೂಲ ಆಗ್ತದೆ. ಸೊ ಇದು ಆ ನಿಟ್ಟಿನಲ್ಲಿ ನಮ್ಮ ಕ್ರಮ ಅಂತಲೇ ಹೇಳಬೇಕು. ಮತ್ತೆ ಶುರುವಾಗಿದೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸುದ್ದಿಗಳು ಬಂದಿದೆ. ನಮ್ಮಲ್ಲಿ ಈಗ 16 ಕೇಸಸ್ಸು ಈ ತಿಂಗಳು ಬಂದಿರುವಂಥದ್ದು. ಆದರೆ ಇದುವರೆಗೂ ಎಲ್ಲೂ ಆ ಥರ ಭಯ ಪಡುವಂಥ ಪರಿಸ್ಥಿತಿ ಏನಿಲ್ಲ ಅಂತಲೇ ನಮ್ಮ ಹತ್ರ ಇರುವಂಥ ಮಾಹಿತಿ. ಯಾಕಂದರೆ ಇದು ಕೋವಿಡಿನ ವೈರಸ್ಸು ಅದು ಒಂದು ಸಲ ಬಂದಾದಮೇಲೆ ಅದು ಇದ್ದೇ ಇರ್ತದೆ. ನಾವೆಲ್ಲನೂ ಟೆಸ್ಟ್ ಮಾಡಿದಾಗ ಒಂದು 2-3 ಜನ ಕೋವಿಡ್ ವೈರಸ್ ಇರುವಂಥದ್ದು ಸಿಗ್ಬೋದು, ಪಾಸಿಟಿವ್ ಸಿಗ್ಬೋದು, ಇಲ್ಲ ಅಂತ ಹೇಳಕ್ಕೆ. ಆದರೆ ಅದರ ಒಂದು ತೀವ್ರತೆ ಏನು, ಅದರಿಂದ ತೊಂದರೆ ಆಗುವಂಥದ್ದು ಏನೋ ಲಕ್ಷಣಗಳಿದೆಯಾ ಅದನ್ನು ನಾವು ಗಮನಿಸಬೇಕು.
ಅದಕ್ಕೋಸ್ಕರ ಸದ್ಯಕ್ಕೆ ಆ ಪರಿಸ್ಥಿತಿ ಏನಿಲ್ಲ, ಯಾರೂ ಭಯ ಪಡಬೇಕಾಗಿಲ್ಲ. ಕೇಂದ್ರ ಸರ್ಕಾರದಿಂದ ನಾವು ಸಂಪರ್ಕದಲ್ಲಿದ್ದೇವೆ. ನಮ್ಮ ಟೆಕ್ನಿಕಲ್ ಏನು ಅಡ್ವೈಸರಿ ಕಮಿಟಿ ಇದೆ ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. TAC ಕಮಿಟಿ ಅದರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ. ಆ ಸಂದರ್ಭ ಬಂದು ನಾವೇ